ರೈತರಿಗೆ ಲಾಸ್ ಎಲ್ಲಿ ಆಗ್ತಾ ಇದೆ ಅಂತ? ಫಸ್ಟ್ ಏನಂದ್ರೆ ಎಲ್ಲಿ ಇಡುತ್ತಿದ್ದಾರೆ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಇಂದ ಇಡುತ್ತಿದ್ದಾರೆ. ಇವಾಗ ಎಕ್ಸಾಂಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಆಗಿನ ಕಾಲದಲ್ಲೆಲ್ಲ ನಮ್ಮ ಪೂರ್ವಿಕರೆಲ್ಲ ತುಂಬ ಚೆನ್ನಾಗೇ ಇದ್ರು. ಅಂದರೆ ಒಳ್ಳೆ ಆದಾಯ ಮಾಡಿಕೊಂಡು ಇವತ್ತು ಇಡೀ ದೇಶನ ಕಟ್ಟಿದ್ದು ಅವಾಗೆಲ್ಲ 90% ಬಂದ್ಬಿಟ್ಟು ಅಗ್ರಿಕಲ್ಚರ್ ಡಿಪೆಂಡೆನ್ಸಿನೇ ಇದ್ರು. ಸೊ ನಿಮ್ಗೆ ಯಾವಾಗಲೂ ಕೂಡ ಯಾವಾಗ ಈ ಕೆಮಿಕಲ್ ಫಾರ್ಮಿಂಗ್ ಅನ್ನೋದು ಬಂತೋ ಅವತ್ತಿಂದನೇ ರೈತರು ಲಾಸ್ ಮಾಡಿಕೊಂಡು ಮನೆ ಮಠ ಮಾಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದು. ಸೊ ನೀವು ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ನಿಮ್ಗೊಂದು ರಾಗಿ ಬೆಳೆಯೋದಕ್ಕೆ ಒಂದು 40-50 ಸಾವಿರ ಏನೇನಕ್ಕಾಗುತ್ತೆ, ಅಥವಾ ಯಾವ್ದಾದ್ರು ಒಂದು ಇದು ಬೆಳೆಯೋದು ಫಸ್ಟ್ ಗಿಡಗಳನ್ನು ಬೇರೆ ಕಡೆಯಿಂದ ತೊಗೊಬರ್ತಾರೆ. ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅವರೇ ಬೆಳೆದಿರುವಂಥ ಬೀಜಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ತಿದ್ರು. ಅದು ನಿಮ್ಗೊಂದು 3 to 5 ಇಯರ್ಸ್ವರೆಗೂ ಕೂಡ ಆ ಬೀಜಗಳನ್ನ ಅವರೇ ಯೂಸ್ ಮಾಡ್ಕೊಳ್ತಿದ್ರು. ಅದಾದ್ಮೇಲೆ ಗೊಬ್ಬರನ ಇವತ್ತು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿಯನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲೆಲ್ಲ ರೈತರು ಅವರೇ ಉಳುಮೆ ಮಾಡ್ತಿದ್ರು, ಅವರ ಎತ್ತುಗಳಲ್ಲಿ ಅವರೇ ಇದನ್ನ ಮಾಡ್ತಿದ್ರು. ಸೊ ಇವಾಗ ಅದಕ್ಕೂ ಕೂಡ ಟ್ರ್ಯಾಕ್ಟರ್ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೆ. ಟ್ರ್ಯಾಕ್ಟರ್ಗೆ 1 ಅವರ್ಗೆ ಇಷ್ಟು ಅಂತ ಹೋಗುತ್ತೆ. ಅದಾದ್ಮೇಲೆ ಮೈನ್ ಎಲ್ಲಿ ಹೋಗ್ತಿದೆ ಅಂದರೆ ಮೈನ್ ಗೊಬ್ಬರಕ್ಕೆ ಹೋಗ್ತಿದೆ. ಕೆಮಿಕಲ್ ಗೊಬ್ಬರಗಳಿಗೆ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಹಲವಾರು ಗೊಬ್ಬರಗಳಿಗೆ ಫಸ್ಟ್ ಎಲ್ಲ ರೈತರು ಏನು ಮಾಡ್ತಿದ್ರು ಅಂದರೆ ತಿಪ್ಪೆ ಗೊಬ್ಬರನ ಬಳಸ್ತಿದ್ರು. ಮತ್ತೆ ಜೀವಾಮೃತ, ಘನಾಮೃತ, ಮತ್ತೆ ಇನ್ನೊಂದು ಫಾರೆಸ್ಟ್ ಅಲ್ಲಿ ಏನಾದ್ರು ವೇಸ್ಟ್ ಉಳಿದಿದ್ರೆ ಅದನ್ನ ತಗೊಬಂದ್ಬಿಟ್ಟು ಹಾಕ್ತಿದ್ರು. ಆದ್ರೆ ಅದ್ರ ಜೊತೆ ಇನ್ನೊಂದು ಬದುಗಳಲ್ಲಿ ನುಗ್ಗೆ ಸೊಪ್ಪನ್ನ ಬೆಳ್ಕೊಳ್ತಿದ್ರು, ಗ್ಲಿರಿಸಿಡಿಯನ್ನ ಬೆಳ್ಕೊಳ್ತಿದ್ರು, ಮತ್ತೆ ದ್ವಿದಳ ಧಾನ್ಯದ ಬೆಳ್ಕೊಬಿಟ್ಟು ಅದನ್ನೇ ಇದ್ ಮಾಡ್ತಿದ್ರು, ಮಲ್ಚಿಂಗ್ ಆಗಿ ಇದ್ ಮಾಡ್ತಿದ್ರು. ಆದ್ರೆ ಈಗ ಏನಾಗ್ತಿದೆ, ಸೊ ಫಸ್ಟ್ ರೈತ ಏನ್ ಮಾಡ್ತಿದ್ದಾನೆ, ಉಳುಮೆಗೂ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿಯನ್ನ, ಬೀಜಕ್ಕೂ ಬೇರೆಯವ್ರ ಮೇಲೆ ತಗೊಬಂದ್ ಹಾಕ್ಬೇಕು, ಗೊಬ್ಬರನೂ ಕೂಡ ತಗೊಬಂದ್ ಹಾಕ್ಬೇಕಾಗುತ್ತೆ. ಸೊ ಆ ಗೊಬ್ಬರ ತಗೊಬಂದ್ ಹಾಕಿದ್ರು ಕೂಡ ಆ ಗಿಡ ಚೆನ್ನಾಗಿ ಬೆಳೆಯುತ್ತಾ? ಆ ಗಿಡ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಎ ಕಂಪನಿ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಗೊತ್ತಿರುತ್ತೆ ಆ ಗಿಡಕ್ಕೆ ರೋಗ ಬರುತ್ತೆ ಅಂತ. ಸೊ ಆ ರೋಗ ಬಂದವಾಗ ಏನ್ ಔಷಧಿ ಹೊಡಿಬೇಕಂತನೂ ಎ ಕಂಪ್ನಿಯವನೇ ಹೇಳ್ತಾನೆ. ಆ ಔಷಧಿ ಯಾರ್ದಿರುತ್ತೆ ಅಂದ್ರೆ ಬಿ ಕಂಪ್ನಿ ಒಂದ್ ಇರುತ್ತೆ. ಬಟ್ ಎರಡೂ ಕಂಪ್ನಿ ಒಬ್ಬಂದೇ ಇರುತ್ತೆ. ಸೊ ಗೊಬ್ಬರನೂ ತಗೊಬಂದ್ರಿ, ಅದಕ್ಕೆ ಹಾಕೋವಂಥ ಔಷಧಿನೂ ತಗೊಬಂದ್ರಿ. ಈ ಔಷಧಿಗಳು ಏನಕ್ಕೆ ಬೇಕಾಗುತ್ತೆ ಅಂದರೆ ಮಾಡ್ರೈಸೇಷನ್, ಹಸಿರು ಕ್ರಾಂತಿ ಆದಮೇಲೆ ತುಂಬ ಲೈಕ್ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿ ಇಳುವರಿ ಜಾಸ್ತಿ ಮಾಡೋದಕ್ಕೆ ಹೈಬ್ರಿಡೈಸೇಷನ್ ಅಂತ ಮಾಡಿದ್ರು. ಅಂದರೆ ತಳಿಗಳನ್ನು ಇಂಪ್ರೂವ್ ಮಾಡ್ಕೊಂಡು ಯಾವಾಗ ಒಂದು ತಳಿ ಕಂಪ್ಲೀಟಾಗಿ ಈಲ್ಡ್ ಮೇಲೇ ಫೋಕಸ್ ಮಾಡುತ್ತೋ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅವಾಗ ಈ ರೀತಿ ಅಟ್ಯಾಕ್ ಅನ್ನೋದಾಗುತ್ತೆ. ಅವಾಗ ನೋಡಿ, ಇವಾಗ ನಿಮಗೆ ಉಳುಮೆಗೂ ಬೇರೆಯವ್ರ ಕಾಸು ಕೊಡಬೇಕು, ಬೀಜಕ್ಕೂ ಕಾಸು ಕೊಡಬೇಕು, ಗೊಬ್ಬರಕ್ಕೂ ಕಾಸು ಕೊಡಬೇಕು, ಅದಕ್ಕೆ ಹೊಡೆಯುವಂಥ ಸ್ಪ್ರೇಗೂ ಕಾಸು ಕೊಡಬೇಕು. ಅಂಡ್ ಇನ್ನೊಂದು ಅದಕ್ಕೆ ಲೇಬರ್ ಕಾಸ್ಟು ಕೂಡ ಇವಾಗ ಡೇ ಬೈ ಡೇ ಖರ್ಚಾಗ್ತಿದೆ. ಸೊ ಇವೆಲ್ಲ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಹೆಂಗ್ ಅನ್ಸ್ಬಿಟ್ಟಿದೆ ಅಂದರೆ ರೈತರಿಗೆ ಇವಾಗ ಏನೋ ಒಂದು ಉಳಿಯುತ್ತಾ ಅನ್ನೋದಕ್ಕಿಂತ ಅವ್ರ ಕೈಯಿಂದನೇ ಹೋಗಿರುತ್ತೆ. ಸೊ ಅದಕ್ಕೆ ವ್ಯವಸಾಯಕ್ಕಿಂತ ಬೇರೆ ಏನಾದರೂ ಹೌಸ್ ಕೀಪಿಂಗು ಅಥವಾ ಅಲ್ಲೂ ಇಲ್ಲೂ ಬೆಂಗಳೂರಲ್ಲಿ ಕೆಲಸಕ್ಕೆ ಹುಡ್ಕೊಂಡು ಬರ್ತಿದ್ದಾರೆ. ಸೊ ಸಾವಯವ ಕೃಷಿ ಮಾಡಿದ್ರೆ ಇವೆಲ್ಲವನ್ನು ಕೂಡ ಅವರೇ ಮಾಡ್ಕೋಬಹುದು. ಅಂದ್ರೆ ಒಂದು ರೀತಿಯಾಗಿ ಡಿಪೆಂಡೆನ್ಸಿ ಆಗ್ಬಿಟ್ಟಿದ್ದಾರೆ ರೈತರು ಎಲ್ಲದ್ರ ಮೇಲೆ ಅಂತ.